ಜೈ ಆಯುರ್ವೇದ್, ಜೈ ಧನ್ವಂತರಿ ವೀಕ್ಷಕರೇ. ಇವತ್ತು ನಾನು ಕಾಡಿಗೆ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಬಹಳಷ್ಟು ಗಿಡಮೂಲಿಕೆಗಳು ಬಂದಿದಾವೆ ಮಳೆ ಆಗಿರೋ ಕಾರಣಕ್ಕೆ. ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ, ಇದು ಮರ ಅನ್ನೋದಕ್ಕಿಂತ ಇದು ಗಿಡ. ಇದು ಆಯುರ್ವೇದದಲ್ಲಿ ಇದನ್ನು ಗಿಡ ಅಂತ ಹೇಳಿದ್ದಾರೆ. ನೋಡಿ, ಇದ್ರ ಹೆಸರು ದೇವ ಕಣಿಗಿಲು. ನಿಮ್ಗೆ ಡಿಸ್ಪ್ಲೇದಲ್ಲಿ ಮೆನ್ಷನ್ ಮಾಡಿಸ್ತೀನಿ, ನೋಡ್ಕೊಳ್ಳಿ. ಇದು ದೇವ ಕಣಿಗಿಲು. ಕಣಿಗಿಲಲ್ಲಿ 3 ಪ್ರಕಾರದ ಕಣಿಗಿಲು. ಇದು ಬಂದು ದೇವ ಕಣಿಗಿಲು. ಇದು ಯಾವ ರೋಗಕ್ಕೆ ಯೂಸ್ ಮಾಡ್ತೀವನ್ನಪ್ಪ ಅಂದ್ರೆ, ಯಾರಿಗಾದ್ರೂ ಹುಣ್ಣುಗಳಾಗ್ತವೆ ನೋಡಿ, ಸರ್ಪ ಹುಣ್ಣು, ಆ ಥರದ್ದೆಲ್ಲ ಹುಣ್ಣುಗಳಾಗ್ತವೆ, ಅಸಾಧ್ಯವಾದಂಥ ಹುಣ್ಣುಗಳು. ನಮ್ಮಲ್ಲಿ ನಾವು ನಾಡಿ ಋಣ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಹುಣ್ಣಾದಲ್ಲಿ ನಾರು ಟೈಪಲ್ಲಿ ಬರುತ್ತೆ, ಅದಕ್ಕೆ ನಾಡಿ ಋಣ ಅಂತ ಹೇಳ್ತೀವಿ. ಸೊ ನಾಡಿ ಋಣ ಇದ್ದವರು ಈ ಸೊಪ್ಪನ್ನು ಹರಿದಾಗ ನಿಮಗೆ ಹಾಲು ಬರುತ್ತೆ. ಆ ಹಾಲನ್ನು ಅಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ಹೀಗೆ ಸತತವಾಗಿ 1 ರಿಂದ 2 ತಿಂಗಳು ಅಪ್ಲೈ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ನಿಮ್ಮ ದುಷ್ಟ ಋಣಗಳು, ಕೆಟ್ಟ ಹುಣ್ಣುಗಳು ಸಮೇತವು ನಾಶ ಆಗುವುದು. ಇದು ಮಾಹಿತಿ ಹೇಗೆ ಅನ್ಸಂಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮ್ಮ ಕಡೆ ಈ ಗಿಡವನ್ನು ಏನಂತ ಹೇಳ್ತಾರೆ ಅದನ್ನು ನಾನು ತಿಳಿಸಿ.